ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರಪ್ರಥಮ ಬಾರಿಗೆ ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಇದೇ ಸಂದರ್ಭದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅದರಲ್ಲೂ ವಿಶೇಷವಾಗಿ ವೈದ್ಯ ಅಧಿಕಾರಿಗಳಿಗೆ ಧನ್ವಂತರಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಸಹ ಪ್ರಪ್ರಥಮ ಬಾರಿಗೆ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ವಲಯದ ಆಯುಕ್ತರು ಜಗದೀಶ್ ಸಾಹೇಬ್ರನ್ನ ಕೇಳ್ಕೊಂಡ್ವಿ. ಸರ್, ಇದು ಪ್ರಪ್ರಥಮ ಬಾರಿಗೆ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ತಾವು ಬಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಂಡಾಗ ಅವರು ಖಂಡಿತವಾಗ್ಲೂ ಬರ್ತೀವಿ, ಯಾಕಂದರೆ ನಮ್ಮ ಸಂಘದ ಪ್ರಥಮ ಕಾರ್ಯಕ್ರಮ, ಹಾಗಾಗಿ ಅವರು ಸಹ ಪಾಲಿಕೆಗೆ 1 ತಿಂಗಳು ಹಿಂದೆ ಬಂದಿರೋದ್ರಿಂದ ನಮಗೂ ಒಂದು ಖುಷಿ. ಯಾಕಂದರೆ ಕೇಂದ್ರ ಪಾಲಿಕೆ ಕೇಂದ್ರ ಕಚೇರಿ, ನಮ್ಮ ಸಂಘ ಕೇಂದ್ರ ಪಾಲಿಕೆ ವ್ಯಾಪ್ತಿಗೆ ಬರೋದ್ರಿಂದ ಸಾಹೇಬ್ರವರ ಒಂದು ಆಶೀರ್ವಾದ ಸಹಕಾರ ಸಂಪೂರ್ಣವಾಗಿ ನಮ್ಮ ಸಂಘಕ್ಕೆ ಬೇಕಾಗುತ್ತೆ. ಯಾಕಂದರೆ ಅವರ ಕಾಲದಲ್ಲಿ ನಾವೊಂದು ಜಿಮ್ ಮಾಡಬೇಕಂತಿದ್ವಿ, ಮೇಲ್ಗಡೆ ಪಕ್ಕದಲ್ಲಿ ಒಂದು ರೆಸ್ಟೋರೆಂಟ್, ಒಂದು ಹೈಟೆಕ್ ರೆಸ್ಟೋರೆಂಟ್ ಮಾಡ್ತಾ ಇದ್ವಿ. ಪ್ರತಿಯೊಂದಕ್ಕೂ ಅವರ ಒಂದು ಸಹಕಾರ ಆಶೀರ್ವಾದ ಬೇಕಾಗಿರೋದ್ರಿಂದ ಅವ್ರನ್ನ ಮೊದಲನೇ ಆದ್ಯತೆ ಮೇರೆಗೆ, ಅದು ಪ್ರೋಟೋಕಾಲ್ ಪ್ರಕಾರ ಕೇಂದ್ರ ಪಾಲಿಕೆಗೆ ಆಯುಕ್ತರಿಗೆ ಈ ಒಂದು ವ್ಯಾಪ್ತಿ ಬರೋದ್ರಿಂದ ಅವ್ರನ್ನ ಮನವಿ ಮಾಡ್ಕೊಂಡಾಗ ಸಹ ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಭಾಳ ಖುಷಿಯಾಗಿ ಬಂದಿದ್ದಾರೆ. ಅವರಿಗೆ ನಮ್ಮ ಸಂಘದ ಹರೀಶ್ ಅವರಿಂದ ಇದು ಪುಷ್ಪಮಾಲೆ ಮಾಡಬೇಕಂತ ಮನವಿ ಮಾಡ್ಕೊಳ್ತೀವಿ. ಇವಾಗ ಎಲ್ಲ ವೇದಿಕೆ ಮೇಲೆ ಎಲ್ಲ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವ್ರ ಬಗ್ಗೆ ಏನು ಹೇಳಲ್ಲ, ಯಾಕಂದ್ರೆ ಬಿಸಿಲು ಜಾಸ್ತಿ ಇದೆ. ಇವತ್ತು ಯಾಕೆ ನಾವು ಇದು ನ್ಯಾಷನಲ್ ಡಾಕ್ಟರ್ಸ್ ಡೇ ಮಾಡ್ತಾ ಇದೀವಿ ಅಂತ ಉದ್ದೇಶ ಇಂಪಾರ್ಟೆಂಟ್ ಆಗಿರುತ್ತೆ. ನಾವೆಲ್ಲ ಇಲ್ಲಿ ಸೇರಿರೋದು ಒಂದು ಡಾಕ್ಟರ್ಸ್ಗೆ, ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಒಂಥರ ಹೆಮ್ಮೆ ಥರ ಇದು. ಅವರು ಒಬ್ಬರು ಡಾಕ್ಟ್ರು ಪ್ಲಸ್ ಫಿಸಿಷಿಯನ್ನು, ಅವರು ಮಾಡಿದ ಕೆಲಸನ ನಾವು ಇವತ್ತು ದಿವಸ ನೆನೆಸ್ಕೋಬೇಕಾಗುತ್ತೆ. ಯಾಕಂದರೆ ಅವರು ಭಾಳ ಕಷ್ಟಪಟ್ಟಿದ್ದಾರೆ ವೆಸ್ಟ್ ಬೆಂಗಾಲಲ್ಲಿ. ಅವರು ಹುಟ್ಟಿದ್ದು ಜುಲೈ 1ಗೆ 1882 ಹುಟ್ಟಿದ್ರು. ಆಮೇಲೆ ಡೆತ್ ಆಗಿದ್ದು ಜುಲೈ 1 ಅದೇ ಸೇಮ್ ಡೇಟು 1962 ಡೆತ್ ಆದರು. ಆದರೆ ಅವ್ರು ವರ್ಕ್ ಮಾಡಿರೋದು ನಾವು ಇವತ್ತು ನೆನೆಸ್ಕೊಂಡು, ಅವ್ರಿಗೆ 14 ಇಯರ್ಸ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು. ಅಷ್ಟು ಈಸಿ ಅಲ್ಲ ಒಂದು ಚೀಫ್ ಮಿನಿಸ್ಟರ್ ಆಗಿ. ಆ್ಯಸ್ ಎ ಫಿಸಿಷಿಯನ್ನು ಸೈಕಲ್ ಅವತ್ತು ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅಷ್ಟು ದೊಡ್ಡ ಮಹಾ ವ್ಯಕ್ತಿ ಅವರು. ಆಮೇಲೆ ಗಾಂಧೀಜಿ ನಮ್ಮ ಪಿತಾಮಹ, ಅವ್ರ ಜೊತೆಲಿ ಭಾಳ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ ಅವರು ಮೆಂಬರ್ ಆಗಿದ್ದರು. ಒಂದು ದಿವಸ ಏನಾಗುತ್ತೆ ಅಂದರೆ, ಗಾಂಧೀಜಿಯವರು ನಾನು ಮಾತ್ರೆ ನುಂಗಲ್ಲ ನನಗೆ ಅಂತ ಹಠ ಮಾಡ್ತಾರಂತೆ. ಆ ಟೈಮಲ್ಲಿ ಇವ್ರು ಹೋಗಿ ಕನ್ವಿನ್ಸ್ ಮಾಡೋದಕ್ಕೆ ಸುಮಾರು ಜನ INC ಮೆಂಬರ್ಸ್ ಹೋಗಿ ಕನ್ವಿನ್ಸ್ ಮಾಡಿರ್ತಾರೆ, ಕನ್ವಿನ್ಸ್ ಆಗಿರಲ್ಲ. ಲಾಸ್ಟಲ್ಲಿ BC ರಾಯ್ ಸರ್ ಹೋಗಿ ಕನ್ವಿನ್ಸ್ ಮಾಡೋದಕ್ಕೆ ಅವ್ರು ಮಾತ್ರೆ ನುಂಗಿದ್ರಂತೆ. ಅಷ್ಟು ದೊಡ್ಡ ವ್ಯಕ್ತಿ. ಆಮೇಲೆ ವೆಸ್ಟ್ ಬೆಂಗಾಲಲ್ಲಿ ಸುಮಾರು ವರ್ಕ್ ಮಾಡಿದ್ದಾರೆ ಅವರು ಆ್ಯಸ್ ಎ ಚೀಫ್ ಮಿನಿಸ್ಟರು. ಇವತ್ತು ನೆನೆಸ್ಕೊಂಡು ನಾವು ಅವ್ರ ಬಗ್ಗೆ ನಾವು ಇವಾಗ ಅವರು ಒಂದು ಮಾಡೆಲ್ ಥರ ಇಟ್ಕೊಂಡು ನಾವು ವರ್ಕ್ ಮಾಡಬೇಕಾಗುತ್ತೆ. ನಾವು ಇವತ್ತು ಅವ್ರಿಗೆ ನೆನೆಸ್ಕೋತಾ ಇರೋದು ಡಾಕ್ಟರ್ಸ್, ಅವ್ರಿಗೆ ಒಂಥರ ಮಾಡೆಲ್ ಥರ ಇಟ್ಕೊಂಡು ನಾವು ನಾವು ಚೀಫ್ ಮಿನಿಸ್ಟರ್ ಆಗಬೇಕಂತ ಏನಿಲ್ಲ, ಅವ್ರ ಥರ ನಾವು ವರ್ಕ್ ಮಾಡಬೇಕು. ಡಾಕ್ಟರ್ಸ್ಗೆ ಅವಾರ್ಡನ್ನು ಕೂಡ ಕೊಡ್ತಾ ಇದ್ದಾರೆ. ನಮ್ಮ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವೆಲ್ಫೇರ್ ಅಸೋಸಿಯೇಷನ್ ಅಮೃತ್ ರಾಜ್ ಅವರು ಯಾವ ಕಾರ್ಯಕ್ರಮ ಮಾಡಿಲ್ಲ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಮಾಡದೇ ಇರೋದು ಯಾವುದು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಡಾಕ್ಟರ್ಸ್ದು ಬಿಡೋದಿಲ್ಲ, ನೌಕರರದು ಬಿಡೋದಿಲ್ಲ, ಸ್ಪೋರ್ಟ್ಸ್ ಕಲ್ಚರಲ್ ಇವೆಂಟು ಬಿಡೋದಿಲ್ಲ, ಅಂಬೇಡ್ಕರ್ ಜಯಂತಿನೂ ಬಿಡೋದಿಲ್ಲ. ಯಾವುದ್ಯಾವುದು ಸರ್ಕಾರ ಮಾಡಲಿಕ್ಕಾಗೋದಿಲ್ಲ, ಎಲ್ಲ ಮಾಡ್ತಾ ಇದ್ದೀವಿ. ಹಾಗಾಗಿ ಭಾಳ ವಿಶೇಷ, ಇದು ತುಂಬ ಅನುಕೂಲವಾಗಿದೆ. ಯಾಕಂತ ಹೇಳಿದ್ರೆ ಡಾಕ್ಟರ್ಸ್ಗಳು ಅಟ್ಲೀಸ್ಟ್ ಒಂದು ಇಂಟ್ರಾಕ್ಟ್ ಮಾಡಲಿಕ್ಕೆ ಒಂದು ಪ್ಲಾಟ್ಫಾರ್ಮ್, ಒಂದು ಡಯಾಸು, ಏನಾದರೂ ಅವ್ರಿಗೆ ಸಮಸ್ಯೆಗಳಾದರೆ ಆರ್ಗನೈಸೇಷನ್ ನಿಮ್ಮ ಜೊತೆ ಇದೆ ಅಂತ ಹೇಳುವಂಥ ಒಂದು ಪ್ರಯತ್ನ ಕೂಡ ಇದರಿಂದ ಆಗುತ್ತೆ ಅನ್ನೋದನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ.
ಬಹುಶಃ ನಿರಂತರವಾಗಿ ನನ್ನ ಕಾರ್ಯಕ್ರಮಕ್ಕೆ ಕೂಡ ಇಲ್ಲಿ ಬರ್ತಾ ಇರ್ತಾರೆ. ಬಹುಶಃ ಅವ್ರು ಫೋನಲ್ಲಿ ಹೇಳಿದ್ರೆ ಸಾಕು ಕಾರ್ಯಕ್ರಮದಲ್ಲಿ ಬರ್ತಾರೆ. ಕಾರಣ ಇಷ್ಟೇ, GBA ಏನಿದೆ ಗ್ರೇಟರ್ ಬ್ಯಾಂಗ್ಳೂರ್ ಎಲ್ಲ ಎಂಪ್ಲಾಯ್ಸ್ ಕೂಡ ಒಂದು ಒಳ್ಳೆ ಆರ್ಗನೈಸೇಷನ್ ಇದ್ದಾರೆ. ಮತ್ತು ಇವತ್ತು ಏನಾದರೂ ಕೂಡ ನಮ್ಮ ಡಿಮ್ಯಾಂಡ್ಗಳು ಈಡೇರಬೇಕಂದ್ರೆ ಸೊ ಬೆಂಗಳೂರು ಬಂದಾಗಬೇಕಂದ್ರೆ ನೀವೇ ಮೂಲ ಕಾರಣ. ಹಾಗಾಗಿ ನಿಮ್ಮ ಬಗ್ಗೆ ಕೂಡ ನಮ್ಗೆ ಅಭಿಮಾನ ಜಾಸ್ತಿ ಇದೆ. ಅದರ ಜೊತೆ ತಾವೆಲ್ಲ ಕೂಡ ಒಂದು ಟೀಮ್ ವರ್ಕ್ ಆಗಿ ಆಲ್ ಕ್ಯಾಡರ್ಸ್, ಅದು ಟೆಕ್ನಿಕಲ್ ಇರಲಿ, ಅಡ್ಮಿನಿಸ್ಟ್ರೇಷನ್ ಇರಲಿ, ಅಥವಾ ಎಕ್ಸಿಕ್ಯೂಟಿವ್ ಇರಲಿ, ಅಥವಾ ತಮ್ಮ ಥರ ಪ್ರೊಫೆಷನ್ ಇರಲಿ, ಎಲ್ಲರೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಇವತ್ತು ಬೆಂಗಳೂರು ಪ್ರಾಧಿಕಾರದ ವೆಲ್ಫೇರ್ ಅಸೋಸಿಯೇಷನ್ ಕೂಡ ಮಾಡ್ತಾ ಇದೆ. ಅಮೃತರಾಜ್ ಅವರು ಇತ್ತೀಚೆಗೆ ನಾವು ಪಹಲ್ಗಾಮಲ್ಲಿ ಕೂಡ, ಇವತ್ತು ಪಹಲ್ಗಾಮ್ ಬಗ್ಗೆ ತಾವೆಲ್ಲ ಕೂಡ ಕೇಳಿದ್ದೀರಿ, 24 ಜನ ಜೀವನ ಕಳ್ಕೊಂಡಂಥ ಪ್ಲೇಸ್ನ ನಾವು ಕೂಡ ಹೋಗಿದ್ವಿ. ಅದ್ಭುತವಾಗಿರುವಂಥದ್ದು ಕನ್ನಡ ರಾಜ್ಯೋತ್ಸವನ ಇಡೀ ರಾಜ್ಯ ನೋಡುವಂಥ ರೀತಿಯಲ್ಲಿ ಅಮೃತರಾಜ್ ಅವರ ನೇತೃತ್ವದಲ್ಲಿ ಆಗಿದ್ದನ್ನು ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೀಗೆ ಹೊಸ ಚಿಂತನೆ, ಹೊಸ ಕಲ್ಪನೆಗಳನ್ನ ಇಟ್ಕೊಂಡು ಸಂಘಟನೆಯನ್ನು ಮುನ್ನಡೆಸುವಂಥ ಈ ಸಂದರ್ಭದಲ್ಲಿ ವೈದ್ಯರ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ನಾವಿವತ್ತು ಜುಲೈ 1ಕ್ಕೆ ನಾವು ಯಾವಾಗಲೂ ಕೂಡ ಮಾಡುವಂಥದ್ದು. ವೆಸ್ಟ್ ಬೆಂಗಾಲ್ನಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದು BC ರಾಯ್ ಅವರು, ಅವರ ಸಮಾಜ ಸೇವೆ ಇರ್ಬೋದು, ಅಥವಾ ಅವರು ವೈದ್ಯ ವೃತ್ತಿನಲ್ಲಿ ಮಾಡಿದಂಥ ಕೆಲಸ ಇರ್ಬೋದು, ರಾಜಕಾರಣದ ಬದುಕಿರ್ಬೋದು, ಅಷ್ಟು ಸರಳತೆಯಿಂದ ಆ ವ್ಯವಸ್ಥೆಯನ್ನು ಮಾಡುವಂಥ ಕಾರಣಕ್ಕಾಗಿ ಅವರ ಜನ್ಮದಿನದ ಒಂದು ಈ ಶುಭ ಸಂದರ್ಭವನ್ನು ಒಂದು ವೈದ್ಯರ ದಿನಾಚರಣೆಯಾಗಿ ಕೂಡ ನಾವು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಡಾಕ್ಟರ್ಸ್ ದಿನಾಚರಣೆ ಅಂತ ಮಾಡ್ತಾ ಇದ್ದಾರೆ. ಒಂದು ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಒಂದು ನಮ್ಮೆಲ್ಲ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಡಾಕ್ಟ್ರುಗಳಂದ್ರೆ ದೇವರಿದ್ದಂಗೆ. ಯಾಕಂದರೆ ನಾವು ನಿಮಗೆಲ್ಲ ಗೊತ್ತಿರೋಂಗೆ ಕೋವಿಡಲ್ಲಿ ಪ್ರತಿದಿನವೂ ನಿಮ್ಮೊಟ್ಟಿಗೆ ನಾನು 2.5 ವರ್ಷ ಕೆಲಸ ಮಾಡಿದ್ದೀನಿ. ತುಂಬ ಅನುಭವ ಆಗಿದೆ ಟೈಮಲ್ಲಿ. ಪ್ರತಿಯೊಂದು ಇದಕ್ಕೂ ಬಂದ್ಬಿಟ್ಟು ಎಲ್ಲ ನಮ್ಮ ಏನು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಆಗಲಿ, ಡಾಕ್ಟರ್ಸ್ ಆಗಲಿ ತುಂಬ ಕೋಪ್ರೇಟ್ ಮಾಡಿ ಎಲ್ಲ ಇದು ಮಾಡಿದ್ದೀರಾ. ಸೊ ಎಲ್ಲರಿಗೂ ಒಂದು ಸುತ್ತ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಚಲಪತಿಯವರೇ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಎದುರಿಗೆ ಇರುವಂಥ ಎಲ್ಲ ಡಾಕ್ಟರ್ಗಳೇ, ಭಾಗವಹಿಸುವಂಥ ಎಲ್ಲ ಬಂಧುಗಳೇ, ಪ್ರಶಸ್ತಿ ಪಡೆದಂಥ ಎಲ್ಲ ಡಾಕ್ಟರ್ಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಮುಖ್ಯವಾಗಿ ಡಾಕ್ಟರ್ಸ್ ಡೇ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅವರು ಯಾವಾಗಲೂ ಅಷ್ಟೇ, ಯಾವುದಾದ್ರೂ ಒಂದು ಅತ್ಯಂತ ನೋಬಲ್ ಪ್ರೊಫೆಷನ್ ಇದ್ದರೆ ಅದು ಡಾಕ್ಟರ್ ಅಂತ ನಾವಾದರೂ ಅಂದ್ಕೊಂಡಿದ್ದೆ. ಅದು ಮೊದಲಿಂದನೂ ಇದೆ, ಈಗೂ ಇದೆ, ಮುಂದೂ ಸಹ ಅದು ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಈ ಹೆಲ್ತ್ ಮತ್ತು ಎಜುಕೇಷನ್ನ ಸ್ವಲ್ಪ ಜಾಸ್ತಿ ಮಾರಾಟದ ಸರಕು ಮಾಡಿದ್ಮೇಲೆ ಸ್ವಲ್ಪ ಗೌರವ ಎಲ್ಲೋ ಕಡಿಮೆ ಆಗ್ತಾಯಿದೆ ಅಂತ ನನಗೆ ಸ್ವಲ್ಪ ಅನ್ನಿಸ್ತಾ ಇದೆ. ಬಿಟ್ಟರೆ ಅದು ಬಿಟ್ಟು ಡಾಕ್ಟ್ರು ಇರುವಂಥ ಗೌರವ, ಅತ್ಯಂತ ನೋಬಲ್ ಜಾಬ್ ಯಾವುದಾದ್ರೂ ಇದ್ದರೆ, ಪ್ರೊಫೆಷನ್ ಯಾವುದಾದ್ರೂ ಇದ್ದರೆ ಅದು ಡಾಕ್ಟರು. ಅದನ್ನು ನಾನು ಉಡುಪಿ ಜಿಲ್ಲಾಧಿಕಾರಿ ಇದ್ದಂಥ ಸಂದರ್ಭದಲ್ಲಿ, ಕೋವಿಡ್ ಸಂದರ್ಭದಲ್ಲಿ ನೋಡಿದ್ದೇನೆ. ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಎಷ್ಟು ಜನರನ್ನು ಕಾಪಾಡಿದ್ದಾರೆ ಅಂತ ನನಗೆ ಗೊತ್ತಿದೆ. ಎಲ್ಲರೂ ಜೀವ ಭಯದಿಂದ ಮನೆ ಒಳಗೆ ಕೂತ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಫೀಲ್ಡಿಗೆ ಇಳಿದು ಎಲ್ಲರ ಪ್ರಾಣ ರಕ್ಷಣೆಗೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತ. ಹಾಗಾಗಿ ಅವ್ರನ್ನೆಲ್ಲ ಕೋವಿಡ್ ವಾರಿಯರ್ಸ್ ಅಂತಲೇ ಕರಿತಾ ಇದ್ದೀವಿ. ವಾರಿಯರ್ಸು ಅಲ್ಲಿ ಯುದ್ಧ ಮಾಡಿದರೆ, ಇಲ್ಲಿ ನಾವು ಕೋವಿಡ್ ಅಂತ ಸಂದರ್ಭದಲ್ಲಿ ಯುದ್ಧ ಮಾಡಿದ್ದೇವೆ. ಹಾಗಾಗಿ ನಿಮ್ಮೆಲ್ಲರಿಗೂ ಸಹ ನಾನು ತುಂಬ ಹೃದಯ ಧನ್ಯವಾದಗಳು ಅರ್ಪಿಸ್ತೀನಿ. ನಿಮ್ಮಂಥ ವಾರಿಯರ್ಸ್ ಹಸಿವಾದಾಗ ಮತ್ತೆ ಬಿಸಿಲು ತಲೆ ಮೇಲೆ ಹೊಡಿತಾ ಇರಬೇಕಾದ್ರೆ ಭಾಷಣ ಮಾಡಿದರೆ ಏನು ಅರ್ಥ ಆಗೋದಿಲ್ಲ, ತಲೆಗೂ ಹೋಗೋದಿಲ್ಲ. ಹಾಗಾಗಿ ನಾನು ನನ್ನ ಭಾಷಣ ಇಷ್ಟಕ್ಕೆ ನಿಲ್ಲಿಸ್ತೇನೆ. ಆದರೆ ನಮ್ಮ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ನಾವು ಆರೋಗ್ಯ ಇಲಾಖೆ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕು ಅಂತ ನನಗನ್ಸಿದೆ. ನಾನು ಬಂದು 1 ತಿಂಗಳಲ್ಲಿ ಸ್ವಲ್ಪ ಗಮನಿಸಿದಾಗ ಸ್ವಲ್ಪ ಆರೋಗ್ಯ ಕ್ಷೇತ್ರದ ಕಡೆ ಹೆಚ್ಚಿನ ಗಮನ ಕೊಡಬೇಕು ಅನಿಸಿದೆ. ಆ ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ಗಳ ಜೊತೆಗೆಲ್ಲ ಚರ್ಚೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ BBMP ಅಧೀನದಲ್ಲಿ ಬರುವಂಥ ಆಸ್ಪತ್ರೆಗಳು ಯಾವುದೇ ಖಾಸಗಿ ಆಸ್ಪತ್ರೆಗಳಿಗೆ ಕಡಿಮೆ ಇಲ್ಲದ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಆಶೆ ಆಗಿದೆ. ಆ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸವನ್ನು ನೀವು ಮತ್ತು ನಾವೆಲ್ಲ ಸೇರಿ ಮಾಡುವಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ದಕ್ಕಾಗಿ ಅಮೃತರಾಜ್ ಅವರು ಮತ್ತು ಅವರ ತಂಡವನ್ನು ಅಭಿನಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಮೈಸೂರಾವ್ ಈ ಒಂದು ಗ್ರೇಟರ್ ಬ್ಯಾಂಗ್ಳೂರು ಪ್ರಾಧಿಕಾರದ ಪಾಲಿಕೆ ಅಭಿವೃದ್ಧಿ ಹಾಗೂ ಅಧಿಕಾರಿ ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಇವತ್ತು ನೀವು ಡಾಕ್ಟರ್ಸ್ ಡೇ ಅಂತೆ ಆಯೋಜನೆ ಮಾಡ್ತಾಯಿದ್ರಿ. ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ನಮ್ಮ ಸಹಮಿತ್ರರಾದಂಥ ಜಗದೀಶ್ ಅವರೇ, ವೆಂಕಟಾಚಲಪತಿ ಅವರೇ, ಮದನಿ ಅವರೇ, ಮತ್ತು ಶಿವಕುಮಾರ್ ಅವರೇ, ಮತ್ತು ನಮ್ಮ ಸಹಮಿತ್ರರಾದಂಥ ಷಡಾಕ್ಷರಿ ಅವರೇ, ಆಗಮಿಸಿದ ಎಲ್ಲ ನಮ್ಮ ಡಾಕ್ಟರ್ ಬಂಧುಗಳೇ,
ಆಹ್ವಾನಿತರೇ, ಮಹನೀಯರೇ, ಮಹಿಳೆಯರೇ ಹಾಗೂ ಪತ್ರಕರ್ತ ಮಾಧ್ಯಮರು, ಇವತ್ತಿನ ವಿಶೇಷವಾಗಿ ನ್ಯಾಷನಲ್ ಡೇ ಡಾಕ್ಟರ್ಸ್ ಡೇನಲ್ಲಿ ಬಿಪಿನ್ ಚಂದ್ರ ರಾಯ್, ಡಾಕ್ಟರ್ BC ರಾಯ್ ಅವರ ಜನ್ಮದಿನ ಹಂಗಾಗಿ ವಿ ಕಮೆಮೊರೇಟ್ ದಿಸ್ ಆನ್ 1st July. ಆ್ಯಂಡ್ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಆಲ್ ಆಫ್ ಯು ಆರ್ ಇನ್ ಸಮ್ ವೇ always doing some contribution for the well-being of the society. We can only draw 2-3 things in inference. Number of what are the parameters ಅಥವಾ ನಾವು ಯಾವ ಪ್ಯಾರಾಮೀಟರ್ಸ್ ಪ್ರತಿ ಸಾರಿ ನೋಡ್ತೇವೆ on regard to a healthy society. If you're looking at it, it is in terms of the birth rates, how much it is been, I mean death rates, not birth rates. ಅಂದರೆ ಎಷ್ಟು ಜನರು ತೀರ್ಕೊಂಡು ಹೋಗ್ತಾರೆ, ಚೈಲ್ಡ್ ಮೋರ್ಟಾಲಿಟಿ, ಮೆಟರ್ನಲ್ ಮೋರ್ಟಾಲಿಟಿ, and of course life expectancy. These are parameters which generally characterize and ensure or give us an information ಕಿ ನಮ್ಮ ಏನು ಸೊಸೈಟಿದು ವೆಲ್ ಬೀಯಿಂಗ್, ಹೆಲ್ತ್ ಎಟ್ಸೆಟ್ರಾ ನಾವು ಹೇಗೆ ನೋಡ್ಕೊಳ್ತೀವಿ. ಆ ದೃಷ್ಟಿಯಿಂದ obviously the advances in medicine, advances in research, ಅದೆಲ್ಲ ಸೇರಿಸಿ we have been able to what you call move to a more healthy and prosperous society. ಇಂಡಿಯಾದಲ್ಲಿ ನಾವು ನೋಡಿದರೆ ಪಾಪ್ಯುಲೇಷನ್ ಕಡಿಮೆ ಆಗುವಾಗ in times of what you call plague or times of diseases which were coming through across this country, there are a lot of things which are important. One, better quality nutrition. Second, better quality hygiene practices. Third, better quality public health. Fourth is better quality treatment and diagnosis and treatment. Fifth is better quality care. And sixth is of course better quality research in modern medication. Idella serisi we are doing much better, and this is of course results in people being able to do much better job. ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಈ ದೃಷ್ಟಿನಲ್ಲಿ ಪಬ್ಲಿಕ್ ಹೆಲ್ತ್ ಆ್ಯಂಡ್ ಕ್ಲಿನಿಕಲ್ ಹೆಲ್ತ್ ಆರ್ 2 ಇಂಪಾರ್ಟೆಂಟ್ ಏರಿಯಾಸ್ ಇನ್ ವಿಚ್ BBMP ವರ್ಕ್ಸ್. ನಾವು ಇಷ್ಟೇ ಕೇಳೋದು ನಮ್ಮ ಡಾಕ್ಟರ್ ಫ್ರೆಂಡ್ಸ್ ಹತ್ರ, ಪಬ್ಲಿಕ್ ಹೆಲ್ತ್ is very much underrated. Unless we have good quality public health in terms of diagnosis of vector-borne diseases, the identification of areas, ensuring cleanliness, ensuring hygiene practices, we are not in a position to develop give the quality of life to our citizens. Your work is very important, but at the same time you have to go. There is so much more we can improve on. It is not just this aspect alone. Along with that, if we can provide good quality health care, ನಮ್ಮ ಕ್ಲಿನಿಕ್ಸ್ ಎಲ್ಲ ನಾವು ಎಸ್ಟಾಬ್ಲಿಷ್ ಮಾಡಿದ್ದೇವೆ. ಜನರಿಗೆ ಇಲ್ಲಿಂದ ಜಾಸ್ತಿ ಜನರು ಇಲ್ಲಿಂದ ಉಪಯೋಗ ಪಡ್ಕೊಳ್ಬೇಕು ಅಂತ ಹೇಳಿ ನಮ್ಮ ಒಂದು ಗುರಿ ಇದೆ. ಅದೇ ಧನ್ವಂತರಿಯನ್ನು ತಮ್ಮ ಆದರ್ಶ ಡಾಕ್ಟರ್ ಮಂಜುಳಾ ಡಿ ಹಾಗೂ ಡಾಕ್ಟರ್ ರಾಕೇಶ್ ಎನ್. ಅಭಿನಂದನೆಗಳು, ಧನ್ಯವಾದಗಳು, ಶುಭಾಶಯಗಳು ನಿಮಗೆ. ಸ್ವೀಕರಿಸಿ ವೈದ್ಯಕೀಯ ಅಧೀಕ್ಷಕರು ಎಲ್ಲರಿಗೂ ವೇದಿಕೆ